ನೋಡಿ, ರಾಜಸ್ಥಾನ್ ಎಂಟ್ರಿ ಆಗಿದ್ದೀವಿ ಇವಾಗ ನಾವು. ರಾಜಸ್ಥಾನ್ ರಾತ್ರಿ ಎಂಟ್ರಿ ಆದ್ವಿ. ಸುಮಾರು ಒಂದು 12:30 1 ಗಂಟೆ ಇರಬೇಕು. ಆವಾಗಿಂದನೂ ಇದೇ ಥರ ಇದೆ ರಾಜಸ್ಥಾನ್. ಗುಜರಾತ್ ದಾಟಿ ರಾಜಸ್ಥಾನಕ್ಕೆ ಬಂದ್ವಿ, ಹಿಂಗೆ ಇದೆ. ಮುಂದೆಗಡೆ ನಿಜವಾಗ್ಲೂ ಹೇಳ್ತೀನಿ ನೋಡಿ, ಅಲ್ಲೊಬ್ಬ ಯಪ್ಪ ಹೋಗ್ತಾವನೆ, ಹತ್ರ ಬರೋವರೆಗೂ ಗೊತ್ತಾಗಲ್ಲ ಈ ಪರಿಸ್ಥಿತಿ ರಾಜಸ್ಥಾನ್. ಇದು ಬಂದು ನವಂಬರು, ಡಿಸೆಂಬರು, ಜನವರಿವರೆಗೂ ಶಿವರಾತ್ರಿ ಆಗೋವರೆಗೂ ಹಿಂಗೆ ಇರುತ್ತಂತೆ. ಹೆಂಗೆ ಜೀವನ ಮಾಡ್ತಾರೋ ಗೊತ್ತಿಲ್ಲ ಇಲ್ಲಿ. ನಮಗಂತೂ ರೋಡೇ ಕಾಣಿಸ್ತಾ ಇಲ್ಲ. ಫಸ್ಟ್ ಟೈಮು ನಿಜವಾಗ್ಲೂ ಈ ಥರ ಅನುಭವ. ನಿಜವಾಗ್ಲೂ ನನ್ನ ಡ್ರೈವಿಂಗಲ್ಲಿ 17 ವರ್ಷ ಎಕ್ಸ್ಪೀರಿಯೆನ್ಸಲ್ಲಿ ಒಂದೊಂದು ಸತಿನೂ ಒಂದೊಂದು ಥರ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದ್ದಾಗೆಲ್ಲನೂ ಒಂದೊಂದು ಥರ ಹೆಂಗೆ ಅಂದರೆ ಇದು ನಾವು ಮನುಷ್ಯ ಹುಡ್ದಾಗಿಂದ ಸಾಯೋವರೆಗೂ ನಾವು ಮಾಡೋ ಕೆಲಸದಲ್ಲಿ ಇದು ಪೂರ್ತಿ ನಮ್ಗೆ ಗೊತ್ತು, ನಾವು ಕಲ್ತ್ಬಿಟ್ಟಿದ್ದೀವಿ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಹೆಂಗಿದೆ ನೋಡಿ ಸಿಚುವೇಶನ್ನು. ಏನಾದರೂ ಮುಂದೆ ಇರೋ ಗಾಡಿ ಗೊತ್ತಾಗುತ್ತಾ? ಏನು ಗೊತ್ತಾಗಲ್ಲ. ನೋಡಿ ಹೆಂಗಿದೆ. ರಾಜಸ್ಥಾನ ಹಿಂಗಿದೆ. ಎಷ್ಟು ಗೊತ್ತಾ ಟೈಮ್ ಇವಾಗ? 9 ಗಂಟೆ. ಎಷ್ಟು ಕೇರ್ಫುಲ್ಲಾಗಿ ಗಾಡಿಗಳು ಓಡಿಸ್ಬೇಕು. ಇನ್ನು ಜನವರಿ ಶಿವರಾತ್ರಿ ಆಗೋವರೆಗೂ ಹಿಂಗೆ ಇರುತ್ತಂತೆ ಪರಿಸ್ಥಿತಿ. ಟ್ರೈನ್ ಸೌಂಡ್ ಕೇಳಿಸ್ತಾ ಇರಬೇಕು. ನೋಡಿ ಹೆಂಗಿದೆ ಪಕ್ಕದಲ್ಲಿ, ಏನು ಗೊತ್ತಾಗಲ್ಲ. 4 ಇಂಡಿಕೇಟ್ರು, ಹೆಡ್ಲೈಟ್ಗಳು ಆನ್ ಮಾಡ್ಕೊಂಡಿಲ್ಲ ಅಂದರೆ ಏನೂ ಗೊತ್ತಾಗಲ್ಲ. ಆ ಥರ ಇದೆ ಸಿಚುವೇಶನ್. ನೋಡಿ ಟ್ರೈನ್ ಏನು ಹೋಗ್ತಾ ಇದೆ. ಮೋಸ್ಟ್ಲಿ ಮಂಜಿಲ್ಲ ಅಂದಿದ್ರೆ ಟ್ರೈನ್ ಕಾಣಿಸಿರೋದು. ನಿಜವಾಗ್ಲೂ ಇದೊಂಥರ ಸಖತ್, ನಿಜವಾಗ್ಲೂ ಭಯಂಕರ. ಬಟ್ ಅನ್ನೋ ಒಂದು ಡ್ರೈವಿಂಗಲ್ಲೇ ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆಲ್ರೆಡಿ ಫೇಸ್ಬುಕ್ಕಲ್ಲಿ ಈ ಥರ ಜಾಗದಲ್ಲಿ ಈ ಆಕ್ಸಿಡೆಂಟ್ ಆಗಿರೋ ವಿಡಿಯೋಗಳೆಲ್ಲ ತುಂಬ ಜನ ನೋಡಿರ್ಬೋದು ಅನ್ಕೊತೀನಿ. ಸ್ಪೀಡಾಗಿ ಬಂದು ಬ್ರೇಕ್ ಹೊಡಿತೀರಾ. ಸೊ ಆ ಥರ ಇದು ಇಲ್ಲೇ ಅಲ್ಲ, ಇದು ಬಂದು ಇನ್ನೂ ಉತ್ತರಾಖಂಡು, ಜಾರ್ಖಂಡು, ಹಿಮಾಚಲ್ ಪ್ರದೇಶ, ಹರಿಯಾಣ ಈ ಕಡೆ ಎಲ್ಲ ಈ ಟೈಮಲ್ಲಿ ಹಿಂಗೆ ಇರುತ್ತೆ. ಡೆಲ್ಲಿನೂ ಭಯಂಕರ ಅಂತಾರೆ. ನಾವು ಆ್ಯಕ್ಚುಲಿ ಹೇಳಿದ್ನಲ್ಲ, ಆಗ್ರಾ ರೋಡ್ ಇದು. ಸೊ ನಾವು ಆಗ್ರಾ ಹೋಗಬೇಕು. ಸೊ ತಾಜ್ ಮಹಲ್ ಗೊತ್ತಲ್ಲ, ಪ್ರೇಮದ ಸಂಕೇತ. ಸೊ ಅದ್ರ ಮುಂದೆನೇ ಹೋಗ್ಬೇಕು. ಅಂದರೆ ಒಂದು 10 ಕಿಲೋಮೀಟ್ರ್ ಈ ಕಡೆಗೆ ಹೋಗ್ತೀವಿ. ಸೊ ಹೊರಟಿದ್ದೀವಿ. ನಿಜವಾಗ್ಲೂ ಟ್ರೈನ್ ಸೌಂಡು ಬರ್ತಾ ಇದೆ, ಬಟ್ ಕಾಣಿಸಲ್ಲ ಮಂಜಿಗೆ. ಮುಂದೆ ಇರೋ ಗಾಡಿನೇ ಮನುಷ್ಯರೇ ಕಾಣಿಸ್ತಾ ಇಲ್ಲ. ನಿಮ್ಗೆ ಟ್ರೈನ್ ಎಲ್ಲಿಂದ ಕಾಣಿಸುತ್ತೆ? ನೋಡಿ ಹೆಂಗಿದೆ. ಆ್ಯಕ್ಚುಲಿ ರಾತ್ರಿನ ವಿಡಿಯೋ ಮಾಡೋಣ ಅಂದ್ಕೊಂಡೆ ನಾನು. ರಾತ್ರಿ ಮಾಡೋಕ್ಕಾಗಲಿಲ್ಲ. ಇವಾಗ ಮಾಡ್ತಾ ಇನ್ನು ಬೆಳಗ್ಗೆ ಟೈಮ್ ಹೇಳಿದ್ನಲ್ಲ 9 ಗಂಟೆ. 9 ಗಂಟೆಯಲ್ಲೂ ಈ ಸಿಚುವೇಶನ್ ಇದೆ ನೋಡಿ. ಇಂಥ ಜಾಗದಲ್ಲೂ ಲಾರಿಯವ್ರಿಗೆ ಈ ಜಾಗ ಫುಲ್ಲು ಅನುಭವ, ಎಕ್ಸ್ಪೀರಿಯೆನ್ಸು. ಅವರು ಭಯಂಕರ ಗಾಡಿಗಳು ಓಡಿಸ್ತಾರೆ ಗುರು. ಬಟ್ ನಮಗಿಲ್ಲಿ ಒಬ್ಬೊಬ್ಬನು 2 ಸ್ವೆಟ್ರು, 2 ಟೋಪಿ, ಕೈ ಗ್ಲೌಸು, ಶೂವು, ಯಪ್ಪ ದೇವರೇ. ಲಾರಿಯಲ್ಲಿ ಕೂತಿರೋನು ಕೂಡ. ಈ ಥರ ಇದೆ ನಮ್ಮ ಡ್ರೈವಿಂಗ್ ಅನುಭವ ಈ ಟೈಮಲ್ಲಿ. ಇನ್ನೂ ಶಿವರಾತ್ರಿ ಆಗೋವರೆಗೂ ಈ ಕಡೆ ನಾವು ಡ್ರೈವರ್ಗಳು, ನಮ್ಮ ಕರ್ನಾಟಕ ಡ್ರೈವರ್ಗಳು ಬಂದ್ರಿ ಅಂದರೆ ತುಂಬ ಕಷ್ಟ. ಅಂದರೆ ಬರ್ತಾಯಿದ್ರೆ ಹೋಗ್ತಾಯಿದ್ರೆ ಏನು ಇದಕ್ಕೇನು ಬೇಕೋ ಸೇಫ್ಟಿ ಮಾಡ್ಕೊಂಬಿಟ್ಟು. ಬಟ್ ಇಷ್ಟೊಂದು ಅಪ್ಪ ದೇವರೇ, ಸಾಕು ಅನ್ನಿಸ್ಬಿಟ್ಟೈತೆ. ನೆಕ್ಸ್ಟ್ ಟೈಮ್ ಬರಲ್ಲ ಗುರು, ಬರೋದೇ ಬೇಡ ಅನ್ನಿಸ್ಬಿಟ್ಟೈತಿ. ಅಯ್ಯೋ ದೇವರೇ. ರಾತ್ರಿ ನೀವು ನೋಡಿಲ್ಲ, ರಾತ್ರಿ 1:30-2 ಗಂಟೆಯಲ್ಲಿ ನೋಡಿದರೆ ಇನ್ನೂ ಮಂಜು. ಗಾಡಿ ಒಂದು 10 ಅಡಿಯಲ್ಲಿ ಮಾತ್ರನೇ ಗಾಡಿ ಗೊತ್ತಾಗ್ತಿದೆ. ಆ ಯೆಲ್ಲೋ ಕಲರ್ 4 ಇಂಡಿಕೇಟರ್ ಹಾಕಿದ್ರೇ ಸ್ವಲ್ಪ ದೂರದಲ್ಲಿ ಗೊತ್ತಾಗೋದು. ಇಲ್ಲ ಅಂದರೆ ಹತ್ರ ಬರೋವರೆಗೂ ಗೊತ್ತಾಗಲ್ಲ. ನಾವು ರಾತ್ರಿ 20 ಸ್ಪೀಡಲ್ಲೇ ಬಂದಿದ್ದೀವಿ, ಸುಮಾರು ಒಂದು 30-40 ಕಿಲೋಮೀಟ್ರ್ವರೆಗೂ. ಆ ಥರ ಇದೆ. ಏನೊಂದು 10 ಗಂಟೆ ಆದ್ರೂ ಬಿಡೋಂಗಿಲ್ಲ ಇದು ನೋಡ್ತಾ ಇದ್ರೆ. ದೇವರೇ, ಕೈ ಕಾಲು ಎಲ್ಲ ನಡುಗ್ತಾ ಐತೆ. ಬೆಂಕಿ ಮೇಲೆ ಕುತ್ಕೊಂಡ್ರೂ ದಿಕ್ಕ ಸುಡಲ್ಲ ಅನ್ನಿಸ್ತಿದೆ, ಹಂಗೈತೆ. ಬೆಂಕಿ ಮೇಲೆ ಕುತ್ಕೊಬೇಕು, ಹಂಗೈತೆ ಸಿಚುವೇಶನ್. ಅದರಲ್ಲಿ ಬೇರೆ ನಮ್ಮ ಹುಡುಗಂದು, ನಮ್ಮ ಫ್ರೆಂಡ್ದು ಫಾಸ್ಟ್ಯಾಗ್ ಬೇರೆ ರೀಚಾರ್ಜ್ ಆಗಲಿಲ್ಲ. ಸೊ ಅವನಿಗೋಸ್ಕರ ಕಾಯ್ಕೊಂಡಿದ್ದಾಯಿತು. ಸೊ 2 ಜಾಗದಲ್ಲಿ ಪಾಪ ದುಡ್ಡು ಕೊಟ್ಬಿಟ್ಟೋದು ಅವನೇನೆ ಟೋಲ್ಗೆ. ತಿರ್ಗಾ ಅವ್ನು ಲೀಡ್ರು ಇನ್ನೂ ಕಟ್ಬಿಟ್ಟು ಬಂದುಬಿಡು ಅಂತಾನೆ. ಇನ್ನೊಂದು ಟೋಲು ಹೆಂಗೆ ನೋಡ್ರಿ. ನಾವು ತೋರಿಸೋದಕ್ಕೆ ತಿರ್ಗಾ ನಾವೇ ಕೈಯಿಂದ ಕಟ್ಟಬೇಕು.
ಏನೋ ಕೊಡಲ್ಲ ಅಂತಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಇವಾಗ ಒಂದು 1600 1200 ರೂಪಾಯಿ ಡಮಾರ್ ಇವಾಗ ಕೈಯಿಂದ ಕಡ್ದಂಗೆ ಆಯಿತು. ಹೌದಾ, ಸಿಚುವೇಶನ್ ಎಲ್ಲ ಹೆಂಗಿದೆ ಡ್ರೈವರ್ಗಳು. ನಿಜವಾಗ್ಲೂ ಏನಪ್ಪ ಅಂದರೆ ಪ್ರತಿಯೊಂದು ಕೆಲಸದಲ್ಲೂ ಅದರದ್ದೇ ಆದಂಥ ಒಂದು ಕಷ್ಟಗಳು, ನಷ್ಟಗಳು, ಬಾಧೆ, ನೋವು ಇದೆ. ಬಟ್ ಏನಪ್ಪ ಅಂದರೆ ಅದರಲ್ಲಿ ನೋಡಿ, ಡ್ರೈವರ್ ಕೆಲಸ ಹೆಂಗೆ ಅಂತಂದರೆ ಒಂಥರ ಜೀವದ ಮೇಲೆ ಆಸೆ ಬಿಟ್ಟು ಮಾಡೋವಂಥ ಕೆಲಸ ಇದು. ಡ್ರೈವಿಂಗ್ ಕೆಲಸ, ಆಮೇಲೆ ಎಲೆಕ್ಟ್ರಿಕಲ್ಲು, ಪ್ಲಮ್ಮಿಂಗು, ಪೈಂಟಿಂಗು ಇವೆಲ್ಲ. ಯಾಕೆಂದರೆ ಬಿಲ್ಡಿಂಗ್ಗಳ ಮೇಲೆ ಮಾಡೋದು, ಕರೆಂಟಲ್ಲಿ ಮಾಡೋ ಕೆಲಸ. ಸೊ 3 ಅಂತಸ್ತು ಇರ್ತೀವಿ, ಇಲ್ಲ 1 ಅಂತಸ್ತು ಇರ್ತೀವಿ, ಇಲ್ಲ 30 ಅಂತಸ್ತು ಇರ್ತೀವಿ. ಸೊ ಏನೇ ಆದ್ರೂ ಪ್ರತಿಯೊಂದು ಕೆಲಸದಲ್ಲೂ ಅದರದ್ದೇ ಆದಂಥ ಒಂದು ಕಷ್ಟ ಸುಖಗಳಿದೆ ತಪ್ಪ. ಕಷ್ಟ, ನಷ್ಟ, ಬಾಧೆ, ನೋವು. ಬಟ್ ಎಲ್ಲರೂ ನಿಜವಾಗ್ಲೂ ಎಲ್ಲರಿಗೂ ವಿದ್ಯೆ ಹತ್ಬಿಟ್ರೆ, ಎಲ್ಲರೂ ಆಫೀಸರ್ ಆಗಿಬಿಟ್ರೆ ಈ ಕೆಲಸಗಳೆಲ್ಲ ಯಾರು ಮಾಡ್ತಾರೆ ಅಂದ್ಕೊಂಡಿದ್ದೀರಾ? ನಿಜವಾಗ್ಲೂ 1000ಕ್ಕೆ ಒಬ್ಬ ಓದಿರೋ ವಿದ್ಯಾವಂತ ಏನೋ ಈ ಥರ ಡ್ರೈವರ್ ಕೆಲಸ ಮಾಡೋದು, ಪ್ಲಮ್ಮಿಂಗು, ಎಲೆಕ್ಟ್ರಿಷಿಯನ್ನು, ಕಾರ್ಪೆಂಟ್ರ್ ಕೆಲಸ ಈ ಥರ ಮಾಡೋದು 1000ಕ್ಕೆ ಮಾತ್ರನೇ ಮಾಡ್ತಾರೆ. ಓದಿರೋರು ಯಾರೂ ಈ ಕೆಲಸಗಳು ಮಾಡೋಕ್ಕೆ ಬರಲ್ಲ. ನನಗೆ ಗೊತ್ತಿದ್ದಂಗೆ 1000 ಜನಕ್ಕೆ ಒಬ್ಬರು ಬರ್ತಾರೆ ಅಷ್ಟೇ. ನೀವು ನಮ್ಮವನು ಬೇರೆ ಫೋನ್ ಮಾಡ್ತಾವನು, ಇರಪ್ಪ ಏನು ಅಂತ ಕೇಳ್ತೀನಿ.